ಧಾರಿ ತಯ್ಯ ತಯ್ಯ ಧಾರಿ ತಯ್ಯ ತಯ್ಯ ಧಾರಿ ತಯ್ಯ ತಯ್ಯ ಗಗತೋಂ ಜನ ಜನತ ಜನತ ಜನತ. ಇದೇನೋ ಮರೆಯ ಇಷ್ಟ ತನಕ ನಮ್ಮ ಹೆಣ್ಮಕ್ಳು ಚಂದ ಕುಣಕಂತ ಬಂದ್ರೆ, ನಮ್ಮ ಪುರುಷ ಕುಣಿತನು ಚಂದ ಒಳ್ಳೆ ಪೌರುಷವಾಗಿ ಬಂದ್ರೆ, ಇದೇನು ನಮ್ಮನೆ ಹಾವು ಬಂದಂಗೆ ಬರ್ತದಲ್ಲೋ ಮರೆಯ. ಏನು ರೇಖಾಗಲಿ ಮತ್ತು ಅಟ್ಟದ ಮೇಲೆ ಬಂದಾರಂದ್ರೆ ಮಾತಾಡ್ಸ್ಕೊಂಡ್ರೆ ನಮ್ಮ ಧರ್ಮ ಮಾತಾಡ್ಸ್ಕೊಂತಾನೆ. ಸ್ವಾಮಿ, ಈ ಅಟ್ಟದ ಮೇಲೆ ಬಂದು ನಿಂತ ತಾವುದಾರು ತಮ್ಮ ನಾಮಾಂಕಿತವೇನೆಂಬುದನ್ನು ಹೇಳಬೇಕು ಮರಿಯೇ, ಕೆಂಪು ಕೋತಿ ಮರಿಯೇ. ಹಲೋ ಮಿಸ್ಟರ್, ಹೂ ಆರ್ ಯು? ಏ ಇವನ ಹೂ ಮರವಂತನಲ್ಲ ನನಗೆ. ನಾನು ಮಳ ಇಟ್ಟಿಟ್ಟದವಪ್ಪ, ನಾ ಹೂಗ್ ಮಾರ ಕೊಟ್ರೆ ತಗಂತಾರೇನು ಇವನ? ತಗೊಳ್ಳೋದಿಲ್ಲ. ಯು ಸ್ಟುಪಿಡ್. ಅಯ್ಯೋ ಉಪ್ಪಿಟ್ಟು ಅಂತ ಹೇಳಿವ. ಉಪ್ಪಿಟ್ಟಿಲ್ಲ ಮಾರಾಯ, ಅಲ್ಲಿ ಹುಗ್ಗಿ ಮಾಡಿದೆ ಗೋಧಿ ಹುಗ್ಗಿನ. ಉಪ್ಪಿಟ್ಟು ಕೇಳ್ತಾನೆ. ನಾವೇನು ಹೋಟ್ಲು ಸಪ್ಲೈರ್ ಅಂತ ತಿಳ್ಕೊಂಡು ಏನ್ ನಮ್ಮನ್ನ ಹೋಟ್ಲು ಸಪ್ಲೈರಪ್ಪ ಮಾರಾಯ. ನಿನ್ನ ಹೆಸರೇನು ಅಂದೆ. ಓಕೆ ಓಕೆ, ನೀವು ನಮ್ಮನ್ನು ಏನು ಕೇಳುತ್ತಿರುವಿ? ಅಯ್ಯೋ ನನ್ನ ಕಟ್ಟಾಣಿ, ನಿನ್ನ ಹೆಸರೇನಪ್ಪ ಅಂದೆ. ನನ್ನ ಹೆಸರು ಆಮೇಲೆ ಹೇಳುತ್ತಾನೆ, ಮೊದಲು ನಿನ್ನ ಹೆಸರು ಹೇಳು. ಥೂ 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 ಥೂ. ಈ ಇಂಗ್ಲೀಷ್ನವ್ರು ಬಂದು ಗಬ್ ಬೇಯಿಸ್ಬಿಟ್ರೆ ನೋಡ್ರಿ ನಮ್ಮ ಕನ್ನಡನ. ಯಪ್ಪ ತಂದೆ, ನೀನು ನಮಸ್ಕಾರ ಮಾಡ್ತಾನಪ್ಪ. ನಮ್ಮ ಜನ ಎಲ್ಲ ಕನ್ನಡ ಬಲ್ಲರದಾರ. ನೀನೇನೇನ ಅಂದು ಊಟ ಮಾಡೋದಕ್ಕೆ ಬಿಡಿಸಿಯೋ ನಮ್ಮಪ್ಪ. ಅದಕ್ಕೆ ಚಂದಾಗಿ ಹೇಳಪ್ಪ. ನಿನ್ನ ಹೆಸರೇನೋ ಚಂದಾಗಿ ಹೇಳಪ್ಪ. ನನ್ನ ಹೆಸರು ಆಮೇಲೆ ಹೇಳುತ್ತಾನೆ, ಮೊದಲು ನಿನ್ನ ಹೆಸರು ಹೇಳು. ಓ ತೋ ತೋ, ಇವನೇನು ಬಿಡೋದಲ್ಲ ನಮ್ಮನ್ನ. ಇರಲಿ ಬಿಡಪ್ಪ, ನಾನ ಹೇಳ್ತಾನೆ. ಕನ್ನಡ ಚಂದ ಮಾತಾಡ್ತೇವೆ, ಇರಲಿ. ನನ್ನ ಹೆಸರು ದೊಡ್ಡಾಡ್ದಾಗ ಸಾರ್ತಿ ಬಂದ್ರೆ ನಾನಾ ಸಾರ್ತಿ ಪಾಡು ಮಾಡೋಗೈತಿ. ನಿನ್ನ ಹೆಸರು ಸೋರುತಿ ಸೋರುತಿ. ಇವನ ಸಾರ್ತಿ ಅಂತಾರಂತೆ, ಇವ್ನು ಸೋರ್ತಿ ಅಂತ. ನಮ್ಮ ಸೋರವೇನಿಲ್ಲಪ್ಪ. ಬರಿಯೇ ಕೆಂಪು ಕೋತಿ ಮರಿಯೇ, ನಮ್ದು ಸೋರದಿಯಲ್ಲ, ಸಾರಥಿ ಸಾರಥಿ ಅಂತ ಹೆಸರು ನಮ್ದು. ನಿನ್ನ ಹೆಸರು ಸೋರುತಿ ಸೋರುತಿ. ಏನೋ ಏನೇನೋ ಅಂತತಿ, ಬೇಡ ಬಿಟ್ಬಿಡ, ನಮ್ಮ ಹೆಸರು ಹೇಳದ. ನಿನ್ನ ಹೆಸರೇನು ಹೇಳಪ್ಪ ಕಟ್ಟಣಿವಿ? ನನಗೆ ಕಲೆಕ್ಟರ್ ಕಲೆಕ್ಟರ್ ಠಾಕರೆ ಎಂದು ಕರೆಯುತ್ತಾರೆ. ಕಲ್ಲು ಕಟ್ಟಿಯವನು ಏನಿದ? ಅಯ್ಯೋ ಮಾರಾಯ, ನಿನ್ನ ಬೂಟು ನಿನ್ನ ಕ್ಯಾಪ್ ನೋಡಿಬಿಟ್ರ ಬಹಳ ದೊಡ್ಡ ನೌಕರಿ ಆಗ್ಯದ ಅಂತ ಮಾಡಿ. ನೀ ಕಲ್ಲು ಕಟ್ಟೇವೇನು? ಹೆಂಗ್ ಮಳ ಕಟ್ಟಿದೀಪ ಕಲ್ಲ? ಯು ಫೂಲ್. ಕಲ್ಲು ಕಟ್ಟೆಯವನಲ್ಲ, ಕಲೆಕ್ಟರ್ ಕಲೆಕ್ಟರ್ ಎಂದು ಸರಿಯಾಗಿ ಹೇಳು. ಇರ್ಲಿ, ಆಮೇಲೆ ಹೇಳ್ತಾನೆ ನಾನು. ನೀ ಕಲೆಕ್ಟರ್ ಆಗ್ಯಪ್ಪ, ಇಲೆಕ್ಟರ್ ಆಗ, ಯಾವ್ದಾರ ಆಗ. ಇಲ್ಲಿ ಬಂದ ಕಾರಣ ಏನು ಮೊದ್ಲು ಹೇಳಪ್ಪ ನೀನು. ಕಿತ್ತೂರಿನ ಸಂಸ್ಥಾನದ ಬಗ್ಗೆ ಒಂದು ಮಹತ್ವವಾದ ನಿರ್ಣಯವನ್ನು ನಾವಿಂದು ನಿರ್ಣಯಿಸಬೇಕಾಗಿದೆ. ಅದಕ್ಕಾಗಿ ನಾವಿಲ್ಲಿಗೆ ಬಂದಿದ್ದೇವೆ. ನೋಡ್ರಪ್ಪ, ನಮ್ಮ ದೇಶಕ್ಕೆ ಬಂದು ನಮ್ಮ ಕಿತ್ತೂರಿನ ವಿಷಯನ ಇವ ಮಾತಾಡ್ತಾನಂತೀವ, ಕೆಂಪು ಮಾರ್ಯವ. ಕಿತ್ತೂರಿನ ಬಗ್ಗೆ ಮಾತಾಡಕ್ಕೆ ಬಂದೀಯಾ? ನೀನೇನು ಸುಮ್ಮನಿರವಲ್ಲಪ್ಪ. ನಾವಂತೂ ಕಿತ್ತೂರಿನದು ಏನು ಹೇಳೋಲ್ಲ ನಿನಗೆ. ನೀವು ಮೊದ್ಲ ಎಳಿ ಸಿಕ್ಕರೆ ಹಚಡ ನುಂಗರ್ಲಿಪ್ಪ ನೀವು. ಎಲೆ ಸಿಕ್ಕರೆ ಹಚ್ಚಡ ನುಂಗುವವರೇ ಎಂದೇ ಎಲ್ಲ. ಹಾಗೆಂದರೇನು ನಮಗೆ ತಿಳಿಯಲಿಲ್ಲ. ತಿಳಿಯಲಿಲ್ಲ? ಎಳಿ ಸಿಕ್ಕರೆ ಹಚಡ ನುಂಗಾರಂದ್ರ ನಮಸ್ಕಾರ ರೀ ಅಂದಂಗ. ಹೋಗಿ ಬನ್ನಿ. ಎಲೆ ಸಿಕ್ಕರೆ ಹಚ್ಚಡ ನುಂಗುವವರೇ. ನನಗೆ ಅಂತಾರಪ್ಪ ಇವ, ನನಗೆ ಅಂತ ಎಳಿ ಸಿಕ್ಕರೆ ಹಚಡ ನುಂಗ ನನಗೆ ಅಂತಾರಿವ. ಆಗ್ಲಪ್ಪ ನಮ್ಮಪ್ಪನ, ನಂದು ಕೆಲಸ ಐತಿ, ಅರಮನೆ ಕೆಲಸ ಐತಿ, ಹೋಗವ್ ನಾವು. ಮತ್ತೊಂದೆರಡು ಬಂದ ನೋಡ್ಕೊಂತ ನಿನ್ನ ಅಂತಾನೆ, ನೀನು ಅವನು ಆಮೇಲೆ ನೋಡ್ಕೊಂತಾನೆ. ನಿನ್ನವನೆಂದೇ ಅಲ್ಲ. ಹಾಗೆಂದರೇನು? ಬಾ ಬಾ ಬಾ, ಇದೆಲ್ಲದನ್ನ ಮುಗಿಸ್ಬಿಡ್ದ ನಮ್ಮ. ಆವಾಗ ಬರೀ ನಮಸ್ಕಾರ, ಹೇಳಿ ಸಿಕ್ಕರೆ ಹಚ್ಚಣ ಅಂದ್ರೆ ಬರೀ ನಮಸ್ಕಾರ. ಈಗ ನಿನ್ನವನು ಅಂದ್ರ ದೊಡ್ಡ ನಮಸ್ಕಾರಪ್ಪ ಯಪ್ಪ, ನಾ ಬರ್ತಾನೆ. ಹಾಗಾದರೆ ಹೋಗಿ ಬಾ ನಿನ್ನವನು. ಹೆಂಗೈತೆ ನೋಡ್ರಿಪ್ಪ, ಆಯ್ತು ಕತೆ. ಬ್ರಿಟಿಷ್ ಹಿಂಗೆ ಮಾಡಿ 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 ನಮ್ಮೆಲ್ಲ ದೇಶನ ಕೊಳ್ಳಿ ಹೊಡೆದ್ಬಿಟ್ರು. ಈಗ ನನ್ನ ಕೆಲಸ ಐತಿಯಪ್ಪ, ನಿನ್ನ ಕೂಟ ಮಾತು ಬೇಡ, ನಾ ಹೋಗ್ತಾನೆ. ಹೋಗ್ಲೇ ದಾದಿ. ಕಿತ್ತೂರನ್ನು ಹೇಗಾದರೂ ಮಾಡಿ
ನಮ್ಮ ಕಂಪನಿ ಸರ್ಕಾರಕ್ಕೆ ವಶ ಮಾಡಿಕೊಳ್ಳಬೇಕು. ಇಲ್ಲಿನ ಕೊಟ್ಟದಲ್ಲಿ ಉತ್ಪಾದಿಸುವ ಅಕ್ಕಿ, ಕಿತ್ತೂರಿನಲ್ಲಿ ನೆಹಲ್ಪಡುವ ಕಿಂಟ ಬಟ್ಟೆ, ದೇಶನೂರಿನ ಸೀರೆಗೆ ವಿದೇಶದಲ್ಲಿ ಅಪಾರ ಅಪಾರ ಬೇಡಿಕೆ ಇದೆ. ಇಂಥ ಕಿತ್ತೂರಿನ 1 ವರ್ಷದ ಆದಾಯವನ್ನು 6 ಲ್ಯಾಕ್ಸ್ 6 ಲಕ್ಷವೆಂದು ಕೇಳಿದ್ದೇನೆ. ಇಂಥ ಶ್ರೀಮಂತ ರಾಷ್ಟ್ರವನ್ನು ನಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳಲೇಬೇಕು. ಹಾಂ, ನೀ ತಗಂತೀರಿ ಬಿಡ್ರಪ್ಪ, ಗೊತ್ತೈತಿ. ನಿಮ್ಮಿಂದ ನಿಮ್ಮನ್ನು ಕೊಲ್ಲಾಕ ಚೆನ್ನಮ್ಮ ರಾಯಣ್ಣ ಅದರ, ಅದು ನಿಮಗಿನ್ನೂ ಗೊತ್ತಿಲ್ಲ. ಈಗ ಹೋಗ್ಬಿಡಪ್ಪ ಸದ್ಯಕ್ಕೆ ನೀನು. ದಾದಿ ದಾದಿ ತಯ್ಯ ತಯ್ಯ ದಾರಿ ತಯ್ಯ ತಯ್ಯ ದಾರಿ ತಯ್ಯ ತಯ್ಯ ಇಲ್ಲಿಗೆ ದೊಡ್ಡಾಟದ ನೃತ್ಯ ಮುಗಿದು, ಇನ್ನು ಅವಕಾಶ ಟೈಮ್ ಇದ್ದರೆ ಕೋಲಾಟ ಮಾಡ್ತಾರೆ ಮಾಡು. ಇಲ್ಲಿದ್ರೆ ಮುಂದಿನ ಅಮಾವಾಸ್ಯೆಗೆ ಕೋಲಾಟ ಮಾಡ್ತಾರೆ. ಸಮಯ ಸಿಕ್ಕರೆ ಮಾಡ್ತೀವಿ, ಇಲ್ಲಾಂದ್ರೆ ಮುಂದಿನ ತಿಂಗಳು ಕೋಲಾಟ ಮಾಡ್ತೀವಿ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಕಾಣು ಎನ್ನುವಂತಹ ಬೇಸಿಗೆ ಶಿಬಿರದ ಈ ಪುಟಾಣಿ ಮಕ್ಕಳಿಂದ ಅದ್ಭುತವಾದಂತಹ ದೊಡ್ಡಾಟದ ಪ್ರದರ್ಶನವನ್ನು ಇಲ್ಲಿಯವರೆಗೆ ನಾವೆಲ್ಲರೂ ನೋಡಿದ್ವಿ. ಆ ಒಂದು ಚಿಕ್ಕ ಮಕ್ಕಳನ್ನು ಅತ್ಯುತ್ತಮ ಮಾರ್ಗದರ್ಶನದೊಂದಿಗೆ ತಯಾರಿ ಮಾಡಿದಂತಹ ನಮ್ಮ ಗಡ್ಡಿಗೌಡರ ಪುಟ್ಟಪ್ಪಣ್ಣ ಹಾಗೂ ಗೋರಪ್ಪನವರ ನರೇಂದ್ರಣ್ಣ ಮತ್ತು ಅವರೆಲ್ಲ